ಯಾಕ್ರಿ ನನ್ನ ಜಮೀನಲ್ಲಿ ಬರ್ತೀರಿ? ಸರ್ ಹಾಕಿ ಸರ್ ಗೌರ್ಮೆಂಟ್ ಜಮೀನು ಕೋಲಾರ ತಾಲೂಕಿನ ಮಾರ್ಜೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮದೇನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ದಾರಿ ಬಿಡದೆ ತೊಂದರೆ ನೀಡುತ್ತಿರುವ ಬೀರಪ್ಪ, ಅಶ್ವಥ್ ಹಾಗೂ ಅವರ ಕುಟುಂಬದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮಾರ್ಜೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಎನ್ ಮಂಜುನಾಥ್ ಆಗ್ರಹಿಸಿದರು. ಈ ವೇಳೆ ಮಾತನಾಡಿದ ಮಂಜುನಾಥ್, ಸರ್ಕಾರಿ ಶಾಲೆಗೆ ದಾರಿ ಬಿಡುವ ವಿಚಾರವಾಗಿ ಬೀರಪ್ಪ ಕೆಲವು ವರ್ಷಗಳಿಂದ ತೊಂದರೆ ನೀಡುತ್ತಿದ್ದು ಮಕ್ಕಳಿಗೆ ತುಂಬಾ ತೊಂದರೆಯಾಗಿದೆ. ಈ ವಿಚಾರವಾಗಿ ಗ್ರಾಮಸ್ಥರು ಶಾಸಕ ಕೊತ್ತೂರು ಮಂಜುನಾಥ್, ಎಂಎಲ್ಸಿ ಅನಿಲ್ ಕುಮಾರ್ ಅವರಿಗೆ ದೂರು ನೀಡಿದ್ದು ತಕ್ಷಣ ಸರ್ವೆ ನಡೆಸುವಂತೆ ತಹಸೀಲ್ದಾರ್ ಅವರಿಗೆ ಸೂಚನೆ ನೀಡಿದರು. ಅಧಿಕಾರಿಗಳು ಗ್ರಾಮಕ್ಕೆ ಬಂದು ಸರ್ವೆ ನಡೆಸುವ ವೇಳೆ ಏಕಾಏಕಿ ಬೀರಪ್ಪ ಆರ್ಒ ಶಂಕರ್ ಮೇಲೆ ದಾಳಿ ನಡೆಸಿ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಕೆಎನ್ ಮಂಜುನಾಥ್ ಅಂತ, ಮಾರ್ಜೇನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಕಾಮದೇನಹಳ್ಳಿ ಸದಸ್ಯರು. ವಿಚಾರ ಮಾತಾಡೋದಾದ್ರೆ ಏನು ಹೇಳಬೇಕಾದ್ರೆ, ನಿನ್ನೆ ಮಾರ್ಜೇನಹಳ್ಳಿ ಗ್ರಾಮ ಪಂಚಾಯತಿ ಕಾಮದೇನಹಳ್ಳಿ ಗ್ರಾಮದಲ್ಲಿ ಒಂದು ಸ್ಕೂಲ್ಗೆ ನಾವು ರಸ್ತೆಗೆ ಸುಮಾರು ವರ್ಷಗಳಿಂದ ನಾವು ಅದನ್ನ ರಸ್ತೆ ಮಾಡ್ಬೇಕಂತೇಳಿ ಪಣ ತೊಟ್ಟಿದ್ವಿ. ಅಲ್ಲಿ ಸ್ಕೂಲ್ ಒಂದು 105 ಜನ ಹುಡುಗರು, ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮದವರು, ಅಲ್ಲಿ ಇರ್ತಕ್ಕಂಥವ್ರು ಬಡಬಗ್ರು ಅಲ್ಲಿ ಶಾಲೆ ಹೋಗ್ತಾರೆ ಮಕ್ಕಳು. ತುಂಬಾ ಕಷ್ಟ ಆಗ್ತದೆ. ಜಮೀನುಗಳಿದೆ, ಅಲ್ಲಿ ಸುತ್ತಮುತ್ತ ಜಮೀನಿದೆ. ಹಂಗಾಗಿ ಅದನ್ನ ರಸ್ತೆ ಮಾಡ್ಬೇಕಂತೇಳಿ ಸುಮಾರು ಪಣ ತೊಟ್ಟಿದ್ವಿ. ನಾವು ಊರವರು ಗ್ರಾಮಸ್ಥರೆಲ್ಲ ಸೇರಿ, ಹಿರಿಯರು ಮುಖಂಡರೆಲ್ಲ ಸೇರಿ ಕೂಡ ನಾವೆಲ್ಲ ತುಂಬಾ ಪಣ ತೊಟ್ಟಿದ್ವಿ. ನಿನ್ನೆ ದಿವಸ ನಮ್ಮ ಜನಪ್ರಿಯ ಶಾಸಕರಾದ MLA ಕೊತ್ತೂರು ಮಂಜಣ್ಣವ್ರಿಗೆ ಮತ್ತೆ MLC ಅನಿಲ್ನವ್ರಿಗೆ ಈ ವಿಚಾರ ತಿಳಿಸಿ ಅದನ್ನ ದಯಮಾಡಿ ನಮಗೆ ಮಾಡ್ಕೊಡ್ಬೇಕು ಅಂದಾಗ, ನಿನ್ನೆ ಮೀಟಿಂಗ್ ಅಲ್ಲಿ, ಟಾಸ್ಕ್ ಫೋರ್ಸ್ ಮೀಟಿಂಗ್ ಅಲ್ಲಿ ಅಧಿಕಾರಿಗಳಿಗೆ ಇಮಿಡಿಯೇಟ್ ಆಗಿ ಅದಕ್ಕೆ ಸೂಚಿಸಿ ದಯಮಾಡಿ ಅದನ್ನ ಇಮಿಡಿಯೇಟ್ ಆಗಿ ನಿನ್ನೆ ಮುಗಿಸಿ ಅದನ್ನ ನನಗೆ ರಿಪೋರ್ಟ್ ಕೊಡ್ಬೇಕಂತೇಳಿ MLC ಅವರು ಮತ್ತೆ MLA ಅವರು ಹೇಳಿದಾಗ, ಅದ್ರ ಜೊತೆಗೆ ನಮ್ಮೂರಲ್ಲಿ ಇರ್ತಕ್ಕಂಥ ಹಿರಿಯರು ಗ್ರಾಮಸ್ಥರೆಲ್ಲ ಸೇರಿ ನಾವು ಅವ್ರಿಗೆ ಹೇಳಿದಾಗ ಅದನ್ನ ಬಂದು ನಿನ್ನೆ ಮಾಡ್ತಾ ಇದ್ದ ವೇಳೆ ಬೀರಪ್ಪ ಮತ್ತು ಅವರ ಮಗನಾದ ಅಶ್ವಥ್ ಮತ್ತೆ ಅವರ ಮನೆಯವರು, ಕುಟುಂಬದವರು ಎಲ್ಲರೂ ಸೇರಿ ಏನು RI ಶಂಕರ್ ಅಂತಿದ್ದಾರೆ, ಅವ್ರ ಮೇಲೆ ಕೈ ಮಾಡಿ ವಿನಾಕಾರಣ ಹೊಡೆದಿದ್ದಾರೆ. ಅವ್ರಿಗೆ ವಿನಾಕಾರಣ ಹೊಡೆದಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ನಮ್ಗಿದೆಲ್ಲ ಬೇಸರ ತರ್ತಕ್ಕಂಥ ವಿಚಾರ. ಹಂಗೆ ಮುಂದುವರೆದು ನಾವು ಮತ್ತೆ ತಿರ್ಗಾ ತಹಸೀಲ್ದಾರ್ಗೆ ನಾವೇ ಖುದ್ದು ಫೋನ್ ಮಾಡಿ, ಸಾಹೇಬ್ರು ಬಂದ್ರು, ತಹಸೀಲ್ದಾರ್ ಸಾಹೇಬ್ರು ಬಂದು ಅಲ್ಲಿ ಪರಿಶೀಲನೆ ಮಾಡಿದ್ರು. ಜಾಗ ಪರಿಶೀಲನೆ ಮಾಡಿ ಏನಿದೆ ಅಂತ ನೋಡಿದಾಗ 20 ಅಡಿ ದಂಡದಾರಿ ಅಂತ ನಕ್ಷೆಯಲ್ಲೇ ಇದೆ. ಏನೋ ಊರ್ ಮ್ಯಾಪ್ ಅಲ್ಲಿ ನಕ್ಷೆಯಲ್ಲಿ ತರಿಸಿದಾಗ ಅದ್ರಲ್ಲಿ ಇತ್ತು. ಹಂಗಾಗಿ ಸಾಹೇಬ್ರು ಸೂಚನೆ ಕೊಟ್ರು. ಅಲ್ಲೇ ನಿಂತ್ಕೊಂಡು ಏನ್ ಸೂಚನೆ ಕೊಟ್ರು ಅಂದ್ರೆ, ಅವನ್ನೆಲ್ಲ ಕರೆಸಿ RIನ ಮತ್ತೆ ಸರ್ವೇಯರ್ನ, PDO ಅವರು ತುಂಬಾ ನಮ್ಮ PDO ತುಂಬಾ ನಮ್ಗೆ ಸಹಕಾರ ಮಾಡಿಕೊಟ್ರು. ಅವ್ರಿಗೆ ನಾವು ಅರ್ಜಿ ಕೊಟ್ಟು ಅವ್ರ ಪಾಪ ತುಂಬಾ ಪಣ ತೊಟ್ಟು ಕೆಲಸ ಮಾಡಿದ್ರು PDO ಅವರು. ಅವ್ರಿಗೆ ಧನ್ಯವಾದ ಹೇಳ್ತಾ, ಅದ್ರ ಜೊತೆಗೆ ನಾವು ಕೊಟ್ಟಿದ ತಕ್ಷಣ ಸಾಹೇಬ್ರು ಏನ್ ಹೇಳಿದ್ರೆ ಅಂದ್ರೆ, ಅವ್ರನ್ನ ಕರೆಸಿ ಅಲ್ಲೇ ನೋಡಪ್ಪ, ನಮ್ಗೆ 20 ಅಡಿ ಜಾಗ ಇದೆ,
ನಮ್ದು ಸರ್ವೆ ನಂಬರ್ ನಮಗೆ ಸೇರ್ತಕ್ಕಂಥದ್ದು 20 ಅಡಿ ದಂಡದಾರಿ ಜಾಗ ಇದೆ. ಯಾರೇ ಬರ್ಲಿ ಯಾರೇ ಹೋಗ್ಲಿ ಈ 20 ಅಡಿ ಜಾಗನ ತೆರವುಗೊಳಿಸಿ ರೋಡ್ ಮಾಡ್ತಕ್ಕಂಥ ಉದ್ದವರೆಗೂ ಅದು ಎಲ್ಲಿ ಗಂಟೆ ಇದೆ ಅಲ್ಲಿ ಗಂಟೆ ನೀವು ರೋಡ್ ಮಾಡ್ಬೇಕಂತೇಳಿ ಅವ್ರು ಸೂಚನೆ ಮಾಡಿದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸರ್ಕಾರಿ ಶಾಲೆಗೆ ದಾರಿ ಮಾಡಿಕೊಟ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಿ. ಬೀರಪ್ಪ ಅನೇಕರಿಗೆ ತೊಂದರೆ ನೀಡುತ್ತಿದ್ದಾರೆ. ಕುಡಿಯುವ ನೀರಿನ ಬಾವಿಗೆ ಕಾಂಪೌಂಡ್ ನಿರ್ಮಿಸಿ ತಮ್ಮ ವಶದಲ್ಲಿ ಇಟ್ಟುಕೊಂಡಿದ್ದಾರೆ. 20 ಮನೆಗಳಿಗೆ ವಿದ್ಯುತ್ ಸಂಪರ್ಕವಿಲ್ಲದಂತೆ ಮಾಡಿದ್ದಾರೆ. 40 ವರ್ಷಗಳಿಂದ ದಾರಿಯನ್ನ ಮುಚ್ಚಿಸಿದ್ದಾರೆ. ಎಲ್ಲದರ ಬಗ್ಗೆ ಕ್ರಮ ವಹಿಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಮಾಡಿದ್ರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಸರ್ ಹಾಕಿ ಸರ್ ಗೌರ್ಮೆಂಟ್ ಜಮೀನು ಗಲಾಟೆ ಬೇಡ ನಾನು ಅವನೇ